ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಶಂಬರಾಸುರನ ವಧೆ ನಡೆಸಿದ ಪ್ರದ್ಯುಮ್ನ, ಕೃಷ್ಣನ ಮಗ, ಕೃಷ್ಣ ರುಕ್ಮಿಣಿಯರ ಸುಪುತ್ರನಾದ ಪ್ರದ್ಯುಮ್ನ ಶಂಬರಾಸುರ ಅನ್ನತಕ್ಕಂಥ ರಾಕ್ಷಸನನ್ನ ವಧಿಸಿದ. ఇట్లు శంభరుని వధించి విలసిల్లుచున్న ఇంచువిలు కానింగొంచున్ ఆకాశచారిణి అయినయా రతీదేవి గగనపథంబు బట్టి ద్వారకా ನಗರೋಪರಿ ಭಾಗಂಬುನಕೊಂಜೆನುದೆಂಚಿನ. ಈ ರೀತಿಯಾಗಿ ಶಂಬರಾಸುರನ್ನ ವಧಿಸಿ ಮೆರೆಯುತ್ತಿದ್ದಂತಹ ಆ ಇಂಚು ವಿಲುಕಾನಿನ್, ಇಂಚು ವಿಲುಕಾಡು ಅಂತಂದ್ರೆ ಮನ್ಮಥ, ಇಂಚು ಅಂದ್ರೆ ಇಕ್ಷು ಅಂದ್ರೆ ಕಬ್ಬಿನ ಜಲ್ಲೆಯೇ ತನ್ನ ಬಿಲ್ಲಾಗಿ ಧರಿಸಿದ್ದಂತಹ ಆ ಮನ್ಮಥನನ್ನ ಕರೆದುಕೊಂಡು ಆಕಾಶಚಾರಿಣಿಯೇನಯ ರತೀದೇವಿ, ಆಕಾಶಚಾರ ವಿದ್ಯೆ ತಿಳಿದಿದ್ದಂತಹ ರತೀದೇವಿ ಗಗನ ಪಥಂಬು ಬಟ್ಟಿ ದ್ವಾರಕಾ ನಗರೋಪರಿ ಭಾಗಂ ಮುನುಕೊಂಜೆನುದೆಂಚಿನ. ಆ ದ್ವಾರಕಾ ನಗರದ ದೊಡ್ಡ ದೊಡ್ಡ ಸೌಧಗಳಿದ್ವು. ಆ ಉಪರಿಭಾಗಕ್ಕೆ ಅಂದ್ರೆ ಆ ಉಪ್ಪರಿಗೆಯ ಮೇಲಕ್ಕೆ ಕರೆದುಕೊಂಡು ಬಂದಳು. ಮನ್ಮಥನನ್ನ ಕೂಡ ಅಂದ್ರೆ ಪ್ರದ್ಯುಮ್ನನನ್ನ ಕೂಡ ಕರೆದುಕೊಂಡು ರತಿದೇವಿ ಅಲ್ಲಿಗೆ ಆಗಮಿಸಿದಳು. ಮೆರುಗುತೀಗೆದೋಡಿ ಮೇಘಂಬು ಕೈವಡಿ ಯುವಿದ ತೋಡ ಮಿಂಟಿ ನುಂಡಿ ಕದಲಿ ಎರುಗುದೆಂಚೆ ಮದನುಂಡಂಗನಾಜನములు ಮೆಲಗುಚುನ್ನಲೋನಿ ಮೇಡ ಕಡುಕು. ಮೆರುಗುದೀಗೆ ತೋಡಿ ಮೇಘಂಬು ಕೈವಡಿ, ಈ ಒಂದು ಉಪಮಾನವನ್ನ ಪೋತನಾಮಾತ್ಯರು ಈ ಗ್ರಂಥ ಪ್ರಾರಂಭದಲ್ಲೇನೆ ತಮ್ಮ ಆರಾಧ್ಯ ದೈವನಾದಂಥ ಶ್ರೀರಾಮಚಂದ್ರ ಮೂರ್ತಿಯನ್ನ ಸೀತಾದೇವಿಯೊಡನೆ ಕಂಡಂತಹ ಸಮಯದಲ್ಲಿ ಅವರಿಬ್ಬರನ್ನ ವರ್ಣಿಸುವುದಕ್ಕೆ ಬಳಸಿದ್ದಾರೆ ಈ ಪದಪುಂಜವನ್ನ. ಮೆರುಗುತೀಗದೋಡಿ ಮೇಘಂಬು ಕೈವಡಿ ಅಂತಂದ್ರೆ ಮಿಂಚಿನ ಬಳ್ಳಿಯಿಂದೊಡಗೂಡಿದ ನೀಲ ಮೇಘದಂತೆ, ಯುವಿದ ತೋಡ ಮಿಂಟಿ ನುಂಡಿ ಕದಲಿ. ಉವಿದ ಅಂದ್ರೆ ಆ ಸ್ತ್ರೀ, ಅವಳು ರತಿದೇವಿ, ಮಾಯಾವತಿಯಾಗಿ ಬಂದಂತಹ ರತಿದೇವಿಯೊಡನೆ ಕೂಡಿ ಮಿಂಟಿ ನುಂಡಿ ಕದಲಿ, ಆಕಾಶ ಮಾರ್ಗದಿಂದ ಬಂದು ಎರುಗುದೆಂಚ ಮರನುಂಡಂಗನಾಜನములు ಮೆಲುಗುಚುನ್ನಲೋನಿ ಮೇಡ ಕಡಕು, ಆ ದ್ವಾರಕಾ ನಗರಕ್ಕೆ ಬಂದು ಆ ಮದನ ಅಂಗನಾಜನములు ಮೆಲಂಗುಚುನ್ನ ಅಂತಂದ್ರೆ ಅಂತಃಪುರದ ಬಳಿಗೆ, ಆ ಅಂತಃಪುರದ ಮೇಲೆ ಅವರಿಬ್ಬರು ಇಳಿದ್ರು, ಪ್ರದ್ಯುಮ್ನ ಹಾಗೂ ರತಿದೇವಿ. ಜಲದಶಾಮುಂ ಪ್ರಲಂಬ ಬಾಹುಯುಗಳುನ್ ಚಂದ್ರಾನುನುನ್ ನೀಲ ಸಂಕುಲ ವಕ್ರಾಲಕುಂ ಭೀತವಾಸು ಘನವಕ್ಷುನ್ ಸಿಂಹ ಮಧ್ಯುನ್ ಮಹೋತ್ಪಲ ಪತ್ರೇಕ್ಷಣುನ್ ಮಂದಹಾಸ ಲಲಿತುಂ ಬಂಚಾಯುಧುನ್ ನೀರಜಾಕ್ಷುದಾರೇಮರಪಾಟು ಚೂಚಿ ಹರಿಯಂಚುಂಡಾಗಿ ರಯ್ಯಯ್ಯಡನ್. ಜಲದಶ್ಯಾಮಂ, ಆ ಶ್ರೀಹರಿಯ ಮಗನಾದಂತಹ ಪ್ರದ್ಯುಮ್ನ ಕೂಡ ಅದೇ ರೀತಿಯಾದಂಥ ಅಂಗಸೌಷ್ಠವವನ್ನು, ಹರಿಯನ್ನು ಹೋಲುವ ಸೌಷ್ಠವನ್ನೇ ಹೊಂದಿದ್ದಾನೆ. ಅವನು ಕೂಡ ಜಲದಶ್ಯಾಮ, ನೀಲಮೇಘಶ್ಯಾಮ. ಪ್ರಲಂಬ ಬಾಹುಯುಗಳು ಅಂದ್ರೆ ಅಜಾನುಬಾಹು, ಒಳ್ಳೆ ಪುಷ್ಟಿಯಾದಂತಹ ಶರೀರ. ಚಂದ್ರಾನನು, ಚಂದ್ರ ಬಿಂಬದಂತಹ ಮುಖಾರವಿಂದ. ನೀಲ ಸಂಕುಲ ವಕ್ರಾಲಕುನ್, ನೀಲ ಸಂಕುಲ ಕಪ್ಪಾದ ಒತ್ತಾದ ಗುಂಗುರು 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 ಕೂದಲನ್ನು ಹೊಂದಿದ್ದಾನೆ ಅವನು ಕೂಡ. ಭೀತವಾಸುನ್, ಪೀತಾಂಬರಧಾರಿಯಾಗಿದ್ದಾನೆ. ಘನವಕ್ಷುನ್, ವಿಶಾಲವಾದ ವಕ್ಷಸ್ಥಳವನ್ನು ಹೊಂದಿದ್ದಾನೆ. ಸಿಂಹ ಮಧ್ಯುನ್, ಸಿಂಹ ಕಟಿಯನ್ನ ಹೊಂದಿದ್ದಾನೆ. ಎಲ್ಲವೂ ಪ್ರಮಾಣಬದ್ಧವಾದ ಅಂಗಸೌಷ್ಠವ. ಮಹೋತ್ಪಲ ಪತ್ರೇಕ್ಷಣುನ್, ನೀರಜ ಪತ್ರ ನಯನ ಅಂತ ಹೇಳ್ತಾರೆ. ಪದ್ಮಪತ್ರ ನಯನ, ಪದ್ಮಪತ್ರ ವಿಶಾಲಾಕ್ಷ ಅಂದ್ರೆ ನೈದಿಲೆ ಅಥವಾ ಪದ್ಮಗಳ ತಾವರೆ ಎಸಳುಗಳಂತೆ ವಿಶಾಲವಾದಂತಹ ಕಣ್ಣುಗಳನ್ನು ಹೊಂದಿರತಕ್ಕಂಥವನು. ಮಂದಹಾಸ ಲಲಿತು, ಮಂದಹಾಸವನ್ನು ಬೀರ್ಕೊಂಡು ಅತ್ಯಂತ ಸುಂದರ ಮನೋಹರವಾದ ಕಾಂತಿಯಿಂದ ಒಡಗೂಡಿದ್ದಾನೆ. ಬಂಚಾಯುಧನ್, ತನ್ನ ಪಂಚಬಾಣಗಳನ್ನು ಕೈಯಲ್ಲಿ ಧರಿಸಿದ್ದಾನೆ. ನೀರಜಾಕ್ಷುಲು, ಅವನು ಬಂದಿದ್ದೇ ಸೀದಾ ಅಂತಃಪುರದ ಬಳಿಗೆ ಬಂದ. ಅಲ್ಲಿದ್ದಂಥ ಅಂತಃಪುರ ಸ್ತ್ರೀಯರೆಲ್ಲ ನೋಡಿಬಿಟ್ಟು
ತಾರೇಮರುಪಾಟು ಚೂಚಿ ಹರಿಯೆಂಚುಡಾಗಿರಯ್ಯಡನ್ ಅಯ್ಯಯ್ಯಡನ್. ತಾರು ಅಂದ್ರೆ ನೀರಜಾಕ್ಷಳು ಆ ಅಂತಃಪುರದ ಬಳಿ ಇದ್ದಂಥ ಸ್ತ್ರೀಯರೆಲ್ಲರೂ ಇವನನ್ನು ನೋಡಿದ್ರು. ಏನೋ ಏಮರಪಾಟು ಅಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಯಿತು. ಪರಪಾಟು ಅಂತಾರಲ್ಲ ಆ ಥರ ಕನ್ಫ್ಯೂಸ್ ಆಯಿತು. ಚೂಚಿ ಹರಿ ಎಂಚುನ್, ಓ ಹರಿನೇ ಬಂದ, ಕೃಷ್ಣ ಬಂದಿದ್ದಾನೆ ಅಂತ ಹೇಳಿಬಿಟ್ಟು ಡಾಗಿರಯ್ಯಯ್ಯಡನ್ ಎಲ್ಲರೂ ಸ್ವಲ್ಪ ಒಳಕ್ಕೆ ಹೋಗಿ ಬಚ್ಚಿಟ್ಕೊಂಡ್ರು. కొందరు హరియగు నందురు కొందరు చిన్నములు కొన్ని కొన్ని హరికిలేవందురు మెల్లನೆ తెలియుದ ಮಂದುರು ಮರುಂಜೂಚಿ ಕೊಂದರ ಅಬಲಲು ಗಮುಲೈ. ಅಬಲಲು ಗಮುಲೈ ಅಲ್ಲಿದ್ದಂಥ ಅಂತಃಪುರ ಸ್ತ್ರೀಯರೆಲ್ಲ ಒಟ್ಟಿಗೆ ಕೂಡಿದ್ರು. ಗಮಿ ಅಂತಂದ್ರೆ ಗುಂಪು ಗುಂಪು ಗುಂಪಾಗಿ ಸೇರ್ಕೊಂಡು ಕೆಲವರು ಕೃಷ್ಣ ಬಂದ ಅಂದರು, ಕೊಂದರು ಹರಿಯಗು ನಂದರು, ಕೃಷ್ಣ ಬಂದಿದ್ದಾನೆ ಅಂತಃಪುರಕ್ಕೆ ಅಂತ ತಿಳಿದುಕೊಂಡ್ರು ಕೆಲವರು. ಕೊಂದರು ಚಿನ್ನಮುಲು కొన్ని కొన్ని ಹರಿಕಿಲೇವಂದರು, ಕೆಲವರು ಹರಿ ಥರನೇ ಇದ್ದಾನೆ ಆದರೆ ಕೆಲವು ಲಕ್ಷಣಗಳು ಹರಿಯ ರೀತಿ ಇಲ್ಲ, ಸ್ವಲ್ಪ ಬಿಡುತ್ತೆ ಅಂತ ಅಂದ್ಕೊಂಡ್ರು. ಮೆಲ್ಲನೆ ತಿಳಿಯುವುದು ಮಂದರು, ಆಗ್ಲಿ ಬಂದಿದ್ದಾನೆ ಈಗ ತಾನೆ ಗೊತ್ತಾಗುತ್ತೆ, ನಿಧಾನಕ್ಕೆ ತಿಳ್ಕೊಂಡ್ರೆ ಆಯ್ತು ಅಂತ ಕೆಲವರಂದ್ರು. ಮರುಂಜೂಜಿ ಕೊಂದರ ಬಲಲು ಗಮುಲೈ, ಈ ಮರುಡು ಅಂತಂತಂದ್ರೆ ಮಾರ, ಮದನೋ ಮನ್ಮಥೋ ಮಾರೋ ಪ್ರದ್ಯುಮ್ನೋ ಮೀನಕೇತನ ಅಂತ ಅಂದಾಗೆ ಆ ಮನ್ಮಥನನ್ನ ಕಂಡಂತ ಅಂತಃಪುರ ಸ್ತ್ರೀಯರು ಹರಿನೇನ, ಹರಿ ಇರ್ಬೋದೇನೋ, ಇಲ್ಲ ಸ್ವಲ್ಪ ಹರಿಗಿನ ಒಂದು ಚಿಕ್ಕ ವ್ಯತ್ಯಾಸಗಳಿದೆ, ಆಯ್ತು ಬಿಡು ತಿಳಿಯುತ್ತೆ ಅಂತಃಪುರಕ್ಕೆ ಬಂದಿದ್ದಾನಲ್ಲ ತಿಳಿದೇ ಹೋಗುತ್ತೆ ಅಂತ ಎಲ್ಲರೂ ಗುಂಪು ಗುಂಪಾಗಿ ಸ್ತ್ರೀ ಸಹಜವಾದಂಥ ಕುತೂಹಲದಿಂದ ಒಡಗೂಡಿ ಮಾತಾಡ್ಕೊಳ್ತಾ ಇದ್ದಾರೆ ಆ ಪ್ರದ್ಯುಮ್ನನನ್ನ ಕಂಡು. ಹರಿಯಣಿ ವೆನುಚನಿ ಪಿದಪನ್ ಹರಿಂಬೋಲೆಡುವಾಡುಗಾನಿ ಹರಿಗಾಡನುಚುನ್ ಹರಿ ಮಧ್ಯಲಲ್ಲ ನಲ್ಲನ ಹರಿನಂದನುಡಾಯ ವಚ್ಚಿರಾಶ್ಚರ್ಯಮುನನ್. ಕೆಲವರೆಲ್ಲ ಕೆಲವು ಅಂತಃಪುರ ಸ್ತ್ರೀಯರು ಸ್ವಲ್ಪ ಹತ್ತತ್ರ ಬಂದು ನೋಡಿದ್ರು. ನೋಡಿ ಕೆಲವರೆಲ್ಲರೂ ಹರಿಯನಿ ವೆನುಚನಿ ಪಿದಪುನ್, ಕೆಲವರೆಲ್ಲ ಇವನು ಶ್ರೀಹರಿಯೇ ಅಂತ ಭಾವಿಸಿ ಸ್ವಲ್ಪ ಹತ್ರಕ್ಕೆ ಹೋಗಕ್ಕೆ ಹೋದ್ರು. ಮತ್ತೆ ಹರಿಂಬೋಲೆಡುವಾಡುಗಾನಿ ಹರಿಗಾಡನುಚುನ್, ಸ್ವಲ್ಪ ಪರಿಶೀಲಿಸಿ ನೋಡಿ ಕೆಲವರು ಏನಂದ್ರು, ಹರಿಯನ್ನ ಹೋಲ್ತಾನೋ ಹೊರತು ಹರಿ ಅಲ್ಲ ಇವನು ಅಂತ ಅಂದ್ರು. ಹರಿ ಮಧ್ಯಲು ಅಲ್ಲನಲ್ಲನ ಹರಿನಂದನು ಡಾಯವಚ್ಚಿ ಆಶ್ಚರ್ಯಮುನನ್, ಎಲ್ಲರಿಗೂ ಆಶ್ಚರ್ಯ, ಇವನು ಹರಿಯಂತೆಯೇ ಇದ್ದಾನೆ ಆದರೆ ಕೆಲವು ಲಕ್ಷಣಗಳು ಮಾತ್ರ ಬೇರೆ ರೀತಿಯಲ್ಲಿದೆ. ಹರಿಮಧ್ಯಲು ಅಂತಂದ್ರೆ ಆ ಸುಂದರಿಯರೆಲ್ಲರೂ ಕೂಡ, ಸಿಂಹಕಟಿಯುಳ್ಳಂತ ಅಂತಃಪುರ ಸ್ತ್ರೀಯರೆಲ್ಲರೂ ಕೂಡ ಅಲ್ಲನಲ್ಲನ ಮೆಲ್ಲ ಮೆಲ್ಲಗೆ ಹರಿನಂದನು ಡಾಯವಚ್ಚಿರಾಶ್ಚರ್ಯಮುನನ್, ಡಾಯ ಅಂದ್ರೆ ಸಮೀಪಿಸ್ತಕ್ಕಂಥದ್ದು, ಆ ಹರಿನಂದನನಾದಂತಹ ಪ್ರದ್ಯುಮ್ನನ ಬಳಿಗೆ ಮೆಲ್ಲಗೆ ಬಂದ್ರು ಆ ಅಂತಃಪುರ ಸ್ತ್ರೀಯರು. ಎಲ್ಲರಿಗೂ ಅತ್ಯಂತ ಆಶ್ಚರ್ಯವಾಗ್ಬಿಟ್ಟಿತ್ತು, ಇವನೇನು ಈ ರೀತಿ ಹರಿಯನ್ನೇ ಹೋಲುವ ರೀತಿ ಅದೇ ತರಹ ಇದ್ದಾನಲ್ಲ ಅಂತ ಆಶ್ಚರ್ಯಗೊಂಡಿದ್ದರು ಅವರೆಲ್ಲರೂ ಕೂಡ. అన్నులు సేరబచ్చి మరునందరుంజూడంగన్ దానువచ్చి సంపన్న గుణాభిరామ హరి పట్టపు దేవి విదర్భపుత్రి క్రింగన్నుల నా కుమారకుని కైబడి నేర్పడంజూచి బోటితోంజన్నులు సేపనిట్లనియే సంభ్రమ ಧೈನ್ಯಮುಲುಲ್ಲಸಿಲ್ಲಂಗನ್. ಆ ಅಂತಃಪುರದ ವನಿತೆಯರೆಲ್ಲರೂ ಕೂಡ ಒಟ್ಟಾಗಿ ಸಂಭ್ರಮದಿಂದ ಸೇರಿ ಆಕಾಶ ಮಾರ್ಗದಿಂದ ಬಂದು ಅಂತಃಪುರದ ಮುಂದೆ ಇಳಿದಂತಹ ನವಯುವಕನನ್ನ ಕಂಡು ಮಾತಾಡ್ಕೊಳ್ತಾ ಇದ್ದಾರೆ. ಯಾರಿವನು? ಕೃಷ್ಣನ ಥರನೇ ಇದ್ದಾನೆ ಆದರೆ ಸ್ವಲ್ಪ ಬೇರೆ ಥರ ಇದ್ದಾನೆ ಅಂತ. ಆಗ ಅಲ್ಲಿಗೆ ಬಂದ್ಲು ಶ್ರೀಕೃಷ್ಣನ ಪಟ್ಟದ ರಾಣಿಯಾದಂತಹ ವಿದರ್ಭ ರಾಜಪುತ್ರಿ ಸಕಲ ಗುಣಾಭಿರಾಮ ಳಾದಂಥ ರುಕ್ಮಿಣಿ ದೇವಿ ಕೂಡ ಬಂದು ಕಡೆಗಣ್ಣಲ್ಲಿ ಆ ಕುಮಾರನನ್ನ ನೋಡಿದಳು. ಕ್ರಿಂಗನ್ನುಲನ ಆ ಕುಮಾರುನಿ ಕೈಬಡಿ, ಆ ಕಡೆಗಣ್ಣಿನಿಂದ ಆ ಕುಮಾರನನ್ನು ನೋಡಿದ್ಲು. ನೋಡಿದ ತಕ್ಷಣವೇ ಅವಳಲ್ಲಿ ಒಂದು ಮಾತೃತ್ವದ ಒಂದು ಮಧುರ ಭಾವ ಜಾಗೃತವಾಯಿತು. ಕಣ್ಣರಿದೆ ಇದ್ರು ಕರಳರಿಯುತ್ತೆ ಅಂತ ಹೇಳ್ತಾರೆ. ಅವನನ್ನು ಕಂಡ ತಕ್ಷಣ ಏನೋ ಒಂದು ಅವ್ಯಕ್ತವಾದಂತಹ ಆನಂದ ಉಂಟಾಗ್ತಾ ಇದೆ. ಜೊತೆಗೆ ತನ್ನ ಕುಮಾರನನ್ನು ಸ್ಮರಿಸಿಕೊಂಡು ದುಃಖ ಕೂಡ ಆಗ್ತಾ ಇದೆ. ಯಾಕೆ, ಎಳೆಯ ಮಗುಲಿದ್ದಾಗ್ಲೇನೆ
ಆ ಶಂಬರಾಸುರ ಹೊತ್ಕೊಂಡು ಹೊರಟೋಗಿದ್ದಾನೆ ತನ್ನ ಮಗನನ್ನು ಸ್ಮರಿಸುತ್ತಾ ಸಂಭ್ರಮ, ಒಂದು ಕಡೆ ದೈನ್ಯ, ಎರಡೂ ಸೇರಿದಂತಹ ಭಾವಗಳಿಂದ ಆಕೆ ಅಲ್ಲಿದ್ದಂಥ ಸಖಿಯರೊಡನೆ ಮುಂದಿನಂತೆ ಹೇಳಿದಳು. ಈ ಕಂಜೇಕ್ಷಣುಂಡಿ ಕುಮಾರ ತಿಳುಕುಂಡಿ ಇಂದು ಬಿಂಬಾನನುಂಡಿ ಕಂಠೀರವ ಮಧ್ಯುಂಡು ಇಚ್ಚಟಿಕಿನೆಂದೆಂಡು ಎಂದುಂಡಿಯೇ ತೆಂಚೆನೋ ಈ ಕಲ್ಯಾಣು ನಿನ್ಗನ್ನ ಭಾಗ್ಯವತಿ ಮುನ್ನೋ ಏನೋ ಮುಲನ್ನೋಚೆನೋ ಏಕಾಂತಾಮಣಿಯಂದು ವೀಗಿ ಕನೆನೋ ಏಕಾಂತುಂಡಿ ಕಾಂತು ನಿನ್. ಈ ಸುಂದರಾಕಾರನಾದಂತಹ ಮನ್ಮಥನನ್ನು ಕಂಡಂತಹ ತಾಯಿ ರುಕ್ಮಿಣೀದೇವಿ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ. ಈ ಕಂಜೇಕ್ಷಣುಂಡು, ಪದ್ಮಪತ್ರಲೋಚನನಾದಂತಹ ಈ ಹುಡುಗ, ಈ ಕುಮಾರ ತಿಳುಕೊಂಡು, ಮಕ್ಕಳಲ್ಲೇ ಅತ್ಯಂತ ತಿಲಕಪ್ರಾಯವಾಗಿರ್ತಕ್ಕಂತಹ ಸುಂದರನಾದ ಇವನು, ಈ ಇಂದು ಬಿಂಬಾನನು ಚಂದ್ರವದನನಾಗಿದ್ದಾನೆ, ಕಂಠೀರವ ಮಧ್ಯುಂಡು ಸಿಂಹಕಟಿಯನ್ನು ಹೊಂದಿದ್ದಾನೆ, ಇಚ್ಚಟಿಕಿನಿ ಎಂದುಂಡಿ ಏತೆಂಚನು, ಎಲ್ಲಿಂದ ಇಲ್ಲಿಗೆ ಬಂದನೋ ಇವನು, ಯಾವ ಕಡೆಯಿಂದ ಬಂದ ಇವನು, ಈ ಕಲ್ಯಾಣು ನಿನ್ಗನ್ನ ಭಾಗ್ಯವತಿ ಮುನ್ನೇನೋ ಮುಲನ್ನೋಚನೋ, ಇಂತಹ ಸುಕುಮಾರನನ್ನ, ಕಲ್ಯಾಣ ಸುಂದರ ಮನೋಹರ ರೂಪನನ್ನ ಹೆರುವುದಕ್ಕೆ, ಮಗನಾಗಿ ಪಡೆಯುವುದಕ್ಕಾಗಿ ಯಾವ ಸೌಭಾಗ್ಯವತಿ ಹಿಂದಿನ ಜನ್ಮದಲ್ಲಿ ಯಾವ ಯಾವ ವ್ರತಗಳನ್ನು ಆಚರಿಸಿದ್ದಳೋ ಇಂತಹ ಸತ್ಪುತ್ರನನ್ನು ಪಡೆಯುವುದಕ್ಕಾಗಿ. ಏಕಾಂತಾಮಣಿಯೆಂದು ವೀಗಿ ಕನೆನೋ ಏಕಾಂತುಂಡಿ ಕಾಂತು ನಿನ್. ಯಾವ ಕಾಂತಾಮಣಿಯಲ್ಲಿ, ಯಾವ ಸ್ತ್ರೀಯಲ್ಲಿ ಅಂತಂದ್ರೆ ಯಾವ ಸ್ತ್ರೀಯಲ್ಲಿ ಈ ಕುಮಾರನನ್ನ ಪುತ್ರನನ್ನಾಗಿ ಪಡೆದಂತಹ ಆ ಅದೃಷ್ಟವಂತ ಯಾರೋ, ಅಂದರೆ ಇವನ ತಂದೆ ತಾಯಿ ಯಾರೋ ಎಂಬುವಂತಾಗಿ ರುಕ್ಮಿಣೀದೇವಿ ತನ್ನಲ್ಲೇ ತರ್ಕಿಸ್ತಾ ಇದ್ದಾಳೆ. ಅದನ್ನ ಸಖಿಯರೊಡನೆ ಕೂಡ ಹೇಳ್ಕೊಳ್ತಾ ಇದ್ದಾಳೆ. ಆಳೀನಾ ತೊಲುಚೂಳಿ ಪಾಪನಿಕಿ ಬೋರ್ಕಾಡಿಂಚಿನೇ ಸೂತಿಕಾ ಶಾಲಾ ಮಧ್ಯ ವಿಶಾಲ ತಲ್ಪಗತನೈ ಚೆನ್ನಿಚ್ಚಿನಿದ್ರಿಂಪ నా బాలున్నాచెను బాలకుంజరిచి ఏ పాపాత్మున్లేత్రోవ మున్నేళీలం గొనిపోయిరో శిశువుందానే తల్లి ರಕ್ಷಿಂಚೇನೋ. ರುಕ್ಮಿಣೀದೇವಿ ಈ ಮನ್ಮಥನನ್ನ ಕಂಡ ತಕ್ಷಣ ಅವಳಿಗೆ ತನ್ನ ಮಗ ಜ್ಞಾಪಕ ಬರ್ತಾ ಇದ್ದಾನೆ. ಅದನ್ನ ತನ್ನ ಸಖಿಯಲ್ಲಿ ತೋಡ್ಕೊಳ್ತಾ ಇದ್ದಾಳೆ, ಹೇಳ್ಕೊಳ್ತಾ ಇದ್ದಾಳೆ. ಆಳಿ ಎಳೆ ಸಖಿ, ನಾ ತೊಲಿಚೂಲಿ ಪಾಪನಿಕಿ. ತೊಲಿಚೂಲು ಅಂತಂದ್ರೆ ಚೊಚ್ಚಲು ಅಂತ ಕರೀತಾರೆ ಕನ್ನಡದಲ್ಲಿ. ಅಂದ್ರೆ ಮೊಟ್ಟ ಮೊದಲನೆಯದಾಗಿ ಗರ್ಭಧರಿಸಿ ಪ್ರಸವಿಸಿದಂತಹ ಆ ಮಗು, ಚೊಚ್ಚಲು ಮಗು. ಆ ನನ್ನ ತೊಲಿಚೂಲು ಪಾಪನಿಕಿ, ಆ ನನ್ನ ಮೊಟ್ಟ ಮೊದಲ ಮಗನಿಗೆ ಬೋರ್ಕಾಡಿಂಚಿ ನಾನು ಅಭ್ಯಂಜನವನ್ನ ಮಾಡಿಸಿ, ನೇ ಸೂತಿಕಾ ಶಾಲಾ ಮಧ್ಯ ವಿಶಾಲ ತಲ್ಪಗತನೈ ಚನ್ನಿಚ್ಚಿ ನಿದ್ರಿಂಪ. ಆ ಸೂತಿಕಾ ಶಾಲೆಯಲ್ಲಿ ಅಂದರೆ ಬಾಣಂತಿ ಕೊಠಡಿಯಲ್ಲಿ ತಲ್ಪದಲ್ಲಿ ಮಲಗಿ ಮಗುವಿಗೆ ಚೆನ್ನಿಚ್ಚಿ ತನ್ನ ಸ್ತನ್ಯವನ್ನ ಊಡುತ್ತಾ ನಾನು ಹಾಗೇ ಮಲಗಿದ್ದೆ. ನನ್ನ ಚೊಚ್ಚಲ ಮಗುವಿಗೆ ಸ್ತನ್ಯವನ್ನು ಊಡುತ್ತಾ ಹಾಗೇ ಮಲಗಿದ್ದೆ. ಆಗ ಆ ಬಾಲುನ್ ನಾ ಚನುಂಬಾಲಕು, ನನ್ನ ಆ ಕೈ ಮಗು ಹಸಿಗೂಸು, ಇನ್ನ ಸ್ತನ್ಯಪಾನ ಮಾಡ್ತಕ್ಕಂತಹ ಶಿಶು, ಮುದ್ದಾದ ಶಿಶುವನ್ನ ಜರಿಸಿ ಪಾಪಾತ್ಮಲೇತ್ರೋವ ಮುನ್ನೇಲೀಲಂಗೊನಿಪೋಯಿರೋ. ಇನ್ನೆಂಥ ಪಾಪಾತ್ಮರಿರಬಹುದು, ಸ್ತನ್ಯ ಕುಡಿತಾ ಇದ್ದಂತಹ ಎಳೆ ಕಂದನನ್ನ ಯಾವುದೋ ಮಾಯದಲ್ಲಿ ಎತ್ತುಕೊಂಡು ಹೋಗಿ ಅಪಹರಿಸಿಕೊಂಡು ಹೋಗಿ ಎಲ್ಲಿ ಯಾವ ಕಡೆ ಹೋದ್ರು, ಏತ್ರೋವ ಮುನ್ನೇಲೀಲಂಗೋರಿಪೋಯಿರೋ, ಅದು ಹೇಗ್ ಬಂದ್ರೋ, ಯಾವ ಲೀಲೆ ಏನು ಮಾಯ ಮಾಡಿ ಎತ್ಕೊಂಡು ಹೋದ್ರೋ ನನಗೆ ತಿಳಿಯುದು. ಶಿಶುವಂದಾನೆ ತಲ್ಲಿ ರಕ್ಷಿಂಚನು, ಆ ಮಗುನ ಅವ್ರು ಎತ್ಕೊಂಡು ಹೋದ್ರಲ್ಲ, ಯಾವ ತಾಯಿ ಆ ಮಗುವನ್ನು ರಕ್ಷಿಸಿ ಕಾಪಾಡ್ತಾ ಇದ್ದಾಳು. ತಾಯಿ ಹೃದಯ ಕರ್ತ ಆಗ್ತಾ ಇದೆ, ಆ ಮಗು ಇನ್ನ ಬದುಕಿದಾನೆ ಅಂತ. ಅದರಿಂದ ಹೇಳ್ತಾ ಇದ್ದಾಳೆ,
ಆ ಮಗುವನ್ನ, ಆ ಶಿಶುವನ್ನ ಏತಲ್ಲಿ ರಕ್ಷಿಂಚನೋ, ಯಾವುದೋ ತಾಯಿ ರಕ್ಷಿಸಿರ್ಬೇಕು, ಇವನನ್ನ ಕಂಡರೆ ನನಗೆ ಆ ಮಗುವಿನದೇ ನೆನಪು ಅಂತ ಹೇಳ್ಕೊಳ್ತಾ ಇದ್ದಾಳೆ ಸಖಿಯರ ಕೈಲಿ ರುಕ್ಮಿಣಿ ದೇವಿ. కొడుకడు నా పొదుగిటిలో జడిపోయిన నాట నుండి తెలియా తెలియంబడదే వార్తయు నతండే బడువున నెచ్చోట నిలిచి వర్తించడినో ఇందాక వాడు బ్రతికిన సందేహము లేదు దేహ చాతుర్య వయస్సౌందర్యంబుల లోకులు వందింపంగనితని ఎంత ವಾಂಡಗುಂಜುಮ್ಮಿ. ಆ ತಾಯಿ ಕರುಳು ತನ್ನ ಮಗ ಬದುಕೇ ಇದ್ದಾನೆ ಅಂತಲೇ ಆಶಿಸ್ತಾ ಇದೆ. ಹೃದಯಾಂತರಾಳದಿಂದ ತನ್ನ ಮಾತುಗಳನ್ನ ಸಖಿಗೆ ಹೇಳ್ತಾ ಇದ್ದಾಳೆ. ಕೊಡುಕಡು ನಾ పొదిగిటిలో చెడిపోయిన నాట నుండి, ಯಾವಾಗ ನಾನು ಹಾಲು ಕುಡಿಸ್ತಾ ಇದ್ದವಳು ಹಾಗೇ ಕಣ್ಣು ಮುಚ್ಚಿ ನಿದ್ದೆ ಮಾಡಿದಾಗ ಯಾವುದೋ ಮಾಯೆಯಲ್ಲಿ ಯಾರೆತ್ಕೊಂಡು ಹೋದ್ರೋ ಆವತ್ತಿಂದ ಈವತ್ತಿನವರೆಗೂ ಚೆಲಿಯ ತಿಳಿಯಂಬಡದೆ ವಾರ್ತೆಯೋ, ಅವನ ಏನಾದ, ಯಾರು ಎತ್ಕೊಂಡು ಹೋದ್ರು, ಏನು ವಾರ್ತೆಯೂ ನನಗೆ ತಿಳಿದೇ ಬಂದಿಲ್ಲ. ಅತಂಡೇ ಒಡವುನ ನೆಚ್ಚೋಟ ನಿಲ್ಚಿ ವರ್ತಿಂಚಡಿನೋ, ಅವನು ಎಲ್ಲೋ ಒಂದು ಕಡೆ ಬೆಳೀತಾ ಇದ್ದಾನೆ, ಎಲ್ಲಿ ಬೆಳೀತಾ ಇದ್ದಾನೋ, ಹೇಗೆ ಬೆಳೀತಾ ಇದ್ದಾನೋ ಅನ್ನೋದು ನನಗೆ ಒಂದು ವಾರ್ತೆ ಕೂಡ ಗೊತ್ತಾಗೇ ಇಲ್ಲ. ಆದರೂ ನನ್ನ ಹೃದಯಾಂತರಾಳ ಹೇಳ್ತಾ ಇದೆ ಅವನು ಬದುಕಿದ್ದಾನೆ. ಇಂದಾಕ ವಾಡು ಬ್ರತಿಕಿನ ಸಂದೇಹಮು ಲೇದು, ಸಂದೇಹವೇ ಇಲ್ಲ, ಅವನು ಬದುಕಿರ್ತಾನೆ. ಇಲ್ಲಿವರೆಗೂ ಅವನು ಬೆಳೆದು ದೊಡ್ಡವನಾಗಿದ್ರೆ, ಈಗ ನಾವು ಇವನ್ನ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಬಂದಿರತಕ್ಕಂತಹವನ್ನ, ಇದೇ ದೇಹ ಚಾತುರ್ಯ ವಯಸ್ಸೌಂದರ್ಯ ಎಲ್ಲ ಅಚ್ಚು ಇದೇ ರೂಪ. ಒಂದು ಎಷ್ಟು ಮುದ್ದಾಗಿದ್ನೋ ಅದೇ ಗುಂಗುರಾದ ಮುಂಗುರುಳುಗಳು, ಇದೇ ಬಣ್ಣ, ಇದೇ ರೀತಿ. ಅವನನ್ನು ಎತ್ಕೊಂಡೋಗಿ ಎಷ್ಟು ವರ್ಷ ಆಗಿದೆ ಅಲ್ವಾ, ಇಷ್ಟು ಹೊತ್ತಿಗೆ ಅವನು ಹೀಗೇ ಇರ್ತಾ ಇದ್ದ, ಇದೇ ತರಹ ಹೋಲಿಕೆ ಇರ್ತಾ ಇತ್ತು, ಇದೇ ಬೆಳವಣಿಗೆ ಇರ್ತಾ ಇತ್ತು, ಇದೇ ವಯಸ್ಸು, ಇದೇ ದೇಹ ಸೌಂದರ್ಯ. ಅವನನ್ನು ಕಂಡು ಪ್ರಜೆಗಳೆಷ್ಟು ಸಂತೋಷ ಪಡ್ತಾ ಇದ್ರು ಅಂತ ತಾಯಿ ಹೃದಯ ಮಗನಿಗಾಗಿ ಹಂಬಲಿಸ್ತಾ ಇದೆ. ದೇಹ ಚಾತುರ್ಯ ವಯಸ್ಸೌಂದರ್ಯಂಬುಲ ಲೋಕುಲು ಒಂದಿಂಪಗ ನಿತನಿಯಂತ ವಾಡಗು ಜಮ್ಮಿ. ಈತನಿ ಎಂತ ವಾಡು ಅಂದ್ರೆ, ಈಗ ಬಂದಿದ್ದಾನಲ್ಲ ಈ ಮನ್ಮಥ ಅಂತ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಬಂದಿದ್ದಂತ ಮನ್ಮಥನನ್ನ ಕಂಡು ಹೇಳ್ತಾ ಇದ್ದಾಳೆ ತಾಯಿ, ಹೀಗೆ ಇರ್ತಾ ಇದ್ದ ನನ್ನ ಮಗ, ಇಷ್ಟೇ ವಯಸ್ಸು, ಇದೇ ಹೋಲಿಕೆ, ಇದೇ ರೂಪು, ಸೌಂದರ್ಯ, ವಯಸ್ಸು ಎಲ್ಲನೂ ಹೀಗೇ ಇರ್ತಾನೆ. ಎಲ್ಲಿ ಬೆಳೆದಿದಾನೋ, ಯಾರು ಸಾಕಿದ್ರೋ ಅವನ್ನ ಅಂತ ಹಂಬಲಿಸ್ತಾ ಇದ್ದಾಳೆ. ಅತಿವಾ ಸಿದ್ಧಮು ನಾಟಿ ಬಾಲಕುನಕೀಯಾಕಾರಮೀ ವರ್ಣಮೀ ಗತಿ, ಈ ಹಾಸ ವಿಲೋಕನ ಸ್ವರములు, ఈ గాంభీర్యమీ కాంతి వీండతడే కాదగునున్న వారలకు, నాయాత్మేషు సారూప్య సంగతి సిద్ధింపదు, వీని ఎందు మిగులం గౌతూహలం బయ్యడిన్. పొదలెడి ముదమున జిత్తము గదలెడి నాయడము మూపు, గన్నుల వెంటం బొదలెడి నానందాశ్రులు, ಮೆದಲಿಡಿ ಬಾಲಿಂಡ್ಲ ಪಾಲು ಮೇಲಯ್ಯಡಿನೋ. ಆ ರುಕ್ಮಿಣೀ ದೇವಿಯ ತಾಯಿ ಹೃದಯ ತಹತಹ ಅಂತ ಇದೆ, ಅವಳಿಗೆ ಅವ್ಯಕ್ತವಾದ ಆನಂದವಾಗ್ತಾ ಇದೆ. ಆದ್ದರಿಂದ ಅತಿವಾ ಅಂದ್ರೆ ಎಲೆ ಹೆಣ್ಣೆ, ಸಿದ್ಧಮು ನಾಟಿ ಬಾಲಕುನಕಿ ಆಕಾರಮು ಈ ವರ್ಣಮು, ಆವತ್ತು ನನ್ನ ಮಗು ಯಾರೋ ಎತ್ಕೊಂಡು ಹೋದ್ರಲ್ಲ, ಆ ಮಗುವಿನ ಹೋಲಿಕೆ ಇದೆಲ್ಲನೂ, ಇದೇ ಆಕಾರ, ಇದೇ ವರ್ಣ, ಇದೇ ಬಣ್ಣ, ನೀಲಮೇಘ ಶ್ಯಾಮ ವರ್ಣ, ಈ ಗತಿ, ಈ ಹಾಸವಿಲೋ, ಈ ನಗೆ, ಈ ನಡಿಗೆ, ನಗೆ, ನೋಟ, ಈ ಗಾಂಭೀರ್ಯ, ಈ ಕಾಂತಿ, ಇದೆಲ್ಲನೂ ಕೂಡ ಅವನೇ ಅನ್ನುತ್ತಾ ಇದೆ. ಮತ್ತೆ ನಾ ಆತ್ಮೇಶು ಸಾರೂಪ್ಯ ಸಂಗತಿ, ಆತ್ಮೇಶ ಸಾರೂಪ್ಯಮು ಅಂತಂದ್ರೆ, ಆತ್ಮೇಶನಾದಂತಹ ರುಕ್ಮಿಣಿ ವಲ್ಲಭನಾದಂತಹ ಶ್ರೀಕೃಷ್ಣನ ಸಾರೂಪ್ಯವಾಗೇ ಇದೆ. ಅಂದ್ರೆ ಕೃಷ್ಣನ ಹಾಗೇ ಇದ್ದಾನೆ ಈ ಹುಡುಗ. ನೀನು ಎಂದು ಮಿಗಲ ಗೌತೂಹಲಂ ಬಯ್ಯಡಿ, ಇವನ್ ಕಾಣ್ತಾ ಇದ್ರೆ ನನಗೆ ಏನೋ ಹೆಚ್ಚಿನದಾದಂತಹ ಉತ್ಸಾಹ, ಆನಂದ, ಕುತೂಹಲ ಹುಟ್ಟುತ್ತಾ ಇದೆ.
ಮೊದಲೆಡಿ ಮುದಮುನ ಚಿತ್ತಂ. ವಿನಾಕಾರಣವಾಗಿ ಇವನನ್ನು ಕಂಡಾಗಲಿಂದ ನನ್ನ ಒಳಗಿಂದೊಳಗೆ ಹೃದಯದಲ್ಲಿ ಮನಸ್ಸಿನಲ್ಲಿ ಆನಂದ ಉಕ್ಕುತ್ತಾ ಇದೆ. ಪೊದಲೆಡಿ ಮುದಮುನ ಚಿತ್ತಮು, ಹೆಚ್ಚಾಗ್ತಾ ಇದೆ. ಪೊದಲು ಅಂದರೆ ಟು ಇನ್ಕ್ರೀಸ್, ಫ್ಲರಿಶ್ ಆಗ್ತಾ ಇದೆ. ಗದಲೆಡಿ ನಾ ಎಡಮು ಮೂಪು, ಶುಭ ಶಕುನವಾಗ್ತಾ ಇದೆ. ನನ್ನ ಎಡಭುಜ ಅದರ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಎಡಭುಜ, ಎಡಹುಬ್ಬು, ಎಡಗಾಲು ಅದರಿದ್ರೆ ತುಂಬಾ ಅದೃಷ್ಟ. గదలెడిన ఎడము ಮೂಪು, ಗನ್ನುಲ ವೆಂಟಂ ಬೊದಲೆಡಿನ ಆನಂದಾಶ್ರುಗಳು. ಅಪ್ರಯತ್ನವಾಗಿ ಅಕಾರಣವಾಗಿ ಇವನ್ನ ಕಂಡಾಗ್ಲಿಂದ ಆನಂದಾಶ್ರುಗಳು ನನ್ನ ಕಣ್ಣಲ್ಲಿ ಅದಾಗದೆ ಉಕ್ತಾ ಇವೆ. ಮೆದಲೆಡಿ ಬಾಲಿಂಡ್ಲ ಬಾಲು ಮೇಲ ಎಡಿನ್. ಬಾಲಿಂಡ್ಲು ಅಂತಂದ್ರೆ ನನ್ನ ಪಯೋಧರಗಳಲ್ಲಿ, ಅಂದ್ರೆ ನನ್ನ ಸ್ತನಗಳಲ್ಲಿ ಸ್ತನ್ಯ ಉಕ್ತಾ ಇದೆ ಅಂತಂದ್ರೆ ಆ ಕರುಳು ಅರಿತಾ ಇದೆ. ಇದೇ ನನ್ನ ಮಗು, ಇವನೇ ನನ್ನ ಮಗು ಅನ್ನೋದಕ್ಕಂತಹ ಹೃದಯ ತುಂಬಿ ಬಂದಂತಹ ಆ ತಾಯಿಯ ಮಮಕಾರದಿಂದ ನನ್ನ ಎದೆಗಳಲ್ಲಿ ಹಾಲು ಉಕ್ತಾ ಇದೆ, ಸ್ತನ್ಯ ಉಕ್ಕುತ್ತಾ ಇದೆ. ಅನಿ ಡೋಲಾಯಮಾನ ಮಾನಸೆಯೈ ವಿತರ್ಕಿಂಚುಚು. ಅವಳು ಸಂಪೂರ್ಣವಾಗಿ ಅವಳಿಗೆ ನಂಬಿಕೆ ಬರ್ತಾ ಇದೆ, ಇವನೇ ನನ್ನ ಮಗ ಅನ್ನುವ ರೀತಿಯಲ್ಲಿ. ಆದ್ರಿಂದ ಅವಳು ತರ್ಕ ಮಾಡ್ಕೊಳ್ತಾ ಇದ್ದಾಳೆ ತನ್ನಲ್ಲೇ ರುಕ್ಮಿಣೀ ದೇವಿ. ತನಯುಂಡನಿ ನೊಡುವದಲಚುನು ತನಯಿಂಡುಗಾಕುನ್ನ ಮಿಗುಲದತಿ ಗೊನಿದವತುಲ್ದನು ನಗಿಯೆದರನಿ ತಲಚುನ್ ಅತನು ಸಂಶಯ ಮಲಮಿ ಕೊನಂಗ ಧನು ಮಧ್ಯಮದಿನ್. ಅಲ್ಲಿ ಬಂದಿರತಕ್ಕಂತಹ ಆ ತರುಣನನ್ನ ಮಗು, ಮಗನೇ ಅಂತ ಬಾಯಿ ತುಂಬ ಕರಿಬೇಕು ಅನ್ನೋದಕ್ಕಂಥದ್ದು ರುಕ್ಮಿಣಿಯ ಹೃದಯದ ಅಭಿಲಾಷೆ. ತನಯುಂಡನಿ ನೋಡುವುದಲಚುನು, ಮಗು ಕುಮಾರ ಅಂತ ಕರಿಬೇಕು ಅಂತ ಅನ್ನಿಸ್ತಾ ಇದೆ ಅವಳಿಗೆ. ತನಯುಡುಗಾಕುನ್ನ ಮಿಗುಲದ ತಿಗುನಿಸವ ತುಲ್ದನು ನಗಿಯೆದರನಿ. ಒಂದು ವೇಳೆ ಅವನು ತನ್ನ ಮಗ ಅಲ್ಲದೇ ಇದ್ರೆ, ಆ ದಿನ ಸೂತಿಕಾಗ್ರಹದಿಂದ ಯಾರೋ ಅಪಹರಿಸ್ಕೊಂಡು ಹೋಗಿದ್ದು ಮಗು ಇಷ್ಟೇ ಆಗಿರ್ಬೋದು, ಹೀಗೆ ಇರ್ತಾನೆ ಅಂತ ನನ್ನ ಮನಸ್ಸೇನೋ ಊಹಿಸ್ಕೊಳ್ತಾ ಇದ್ದೆ. ನಾನು ಕುಮಾರ ಅಂತ ಕರೆದು ಅವನ ಅಕಸ್ಮಾತ್ತಾಗಿ ನನ್ನ ಮಗನಲ್ಲದೆ ಇದ್ರೆ ಮಿಕ್ಕ ಸವತಿಯರ ನಡುವೆ ಅಪಹಾಸ್ಯಕ್ಕೆ, ನಗೆಚಾಟಿಕೆಗೆ ಗುರಿಯಾಗಬೇಕಾಗುತ್ತೆ ನಾನು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ತನು ಸಂಶಯ ಮಲಮಿ ಕೊನಂಗದನು ಮಧ್ಯಮದಿನ್. ಮನಸ್ಸಿನಲ್ಲೇ ಡೋಲಾಯಮಾನ ಊಗಲಾಡ್ತಾ ಇದೆ, ಇವನೇ ಮಗ ಇರಬೇಕು, ಇವನ್ನ ಕುಮಾರ ಅಂತ ಕರಿಬೇಕು ನಾನು ಅನ್ನಿಸ್ತಾ ಇದೆ. ಆದರೆ ಯಾರು ಏನಂತ್ಕೊಳ್ತಾರೋ, ಜೊತೆಲಿರೋ ಸವತಿಯರೋ ನೋಡಿದ್ರೆ ಆಕರ್ಷಣೀಯವಾಗಿದ್ದಾನೆ ಅಂತ ಅವನ್ನ ಕುಮಾರ ಅಂತ ಕರೆದ್ಲು ಅಂತ ಆಡ್ಕೊಂಡು ಬಿಡ್ತಾರೋ, ಪರಿಹಾಸ್ಯ ಮಾಡ್ತಾರೋ ಅಂತ ಮನಸ್ಸಿನಲ್ಲೇ ಆಂದೋಲನವನ್ನು ಹೊಂದುತ್ತಾ ಇದ್ದಾಳೆ ರುಕ್ಮಿಣೀ ದೇವಿ. ಇಟ್ಲು ರುಕ್ಮಿಣೀ ದೇವಿ ವಿಚಾರಿಸುಚುಂಡ ಲೋಪಲಿ ನಗರಿ ಕಾವಲಿ ವಾರಿವಲ ನವಿನಿ ಕೃಷ್ಣುಂಡು ದೇವಕಿ ವಸುದೇವುಲಂ ದೌರ್ಕೊನಿ ಜನುದೆಂಚಿ ಸರ್ವಜ್ಞುಂಡಯ್ಯೂ ನೇಮಿಯೂ ವಿವರಿಂಪಕ ಯೂರುಕುಂಡೆ ನಂತ ನಾರದುಂಡು ಸನುದೆಂಚಿ ಶಂಬರುಂಡು ಕುಮಾರುನಿಂಗು ನಿಪೋಟ ಮೊದಲೈನ ವಾರ್ತಲೆರಿಂಗಿಂಚಿನ. ಈ ರೀತಿಯಾಗಿ ರುಕ್ಮಿಣೀ ದೇವಿ ಮನಸ್ಸಿನಲ್ಲೇ ವಿಚಾರಣೆ ತರ್ಕ ಮಾಡ್ಕೊಳ್ತಾ ಇದ್ದಾಳೆ. ಅಷ್ಟರಲ್ಲಿ ನಗರಿ ಕಾವಲಿ ವಾರಿವಲನ, ನಗರದಲ್ಲಿ ಕಾವಲು ಕಾಯ್ತಾರಲ್ಲ ಅವರಿಂದ ಈ ಸುದ್ದಿ ಕೃಷ್ಣನಿಗೆ ತಿಳಿದು ಬಂತು. ಹೀಗೆ ಯಾರೋ ಉಪ್ಪರಿಗೆ ಮೇಲೆ ಇಳಿದು ಬಂದ ಅಂತಃಪುರದ ಬಳಿ ಬಂದಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು ಅಂತ ಎಲ್ಲ ಹೇಳಿದ್ರು. ದೇವಕಿ ವಸುದೇವರನ್ನು ಕರ್ಕೊಂಡು ಅಲ್ಲಿಗೆ ಬಂದ ಸರ್ವಜ್ಞಮೂರ್ತಿಯಾದಂಥ ಕೃಷ್ಣ. ಅವನಿಗೆಲ್ಲವೂ ತಿಳಿದಿದ್ರೂ ಕೂಡ ಅಯ್ಯುನ್ ನೇಮಿಯೂ ವಿವರಿಂಪಕ ಊರಕುಂಡೆ. ಬೇರೆಯವ್ರು ಯಾರಾದರೂ ಹೇಳಲಿ, ತನ್ನ ಮನೆಯ ವಿಚಾರ ಇಷ್ಟು ವರ್ಷಗಳ ಮೇಲೆ ಮಗ ಸಿಕ್ಕಿದ್ದಾನೆ ಅನ್ನೋದು ತಾನೇ ಹೇಳ್ಕೊಂಡ್ರೆ ಜನ ನಂಬ್ತಾರೋ ಇಲ್ವೋ. ಅದ್ರ ಬದಲು ಬೇರೆಯವರೇ ಎಲ್ಲೇ ಈ ಸತ್ಯಾಂಶ ಹೊರಟು ಬಂದರೆ ಎಲ್ಲರೂ ನಂಬೆ ಹಾಗಿರುತ್ತೆ ಅಂತ ಸರ್ವಜ್ಞಮೂರ್ತಿ ಸಮಯಾನಿಕೆ ತಗು ಮಾಟಲಾಡೇನೆ ಅಂತ, ಯಾವಾಗ ಎಲ್ಲಿ ಹೇಗೆ ಎಷ್ಟು ಮಾತಾಡಬೇಕು ಅನ್ನತಕ್ಕಂಥದ್ದೆಲ್ಲವೂ ತಿಳಿದಂತಹ ಶ್ರೀಕೃಷ್ಣ ಪರಮಾತ್ಮ ಊರಕೊಂಡೆ ಸುಮ್ಮನೆ ಇದ್ದ, ಏನು ಮಾತಾಡ್ತೀರ. ಅದರ ತಂದೆ ತಾಯಿನೂ ಕರ್ಕೊಂಡು ಬಂದಿದ್ದಾನೆ ದೇವಕಿ ವಸುದೇವರನ್ನು ಅಂತ. ನಾರದುಂಡು ಸನ್ನಿಧಿಂಚಿ, ಅಷ್ಟೊತ್ತಿಗೆ ದೇವರ್ಷಿಗಳಾದಂಥ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದರು. ಶಂಬರುಂಡು ಕುಮಾರುನಿಗೋ ನಿಪೋಟ ಮೊದಲೈನ ವಾರ್ತಲೆರಿಂಗಿಂಚಿನ. ಆಗ ನಾರದ ಮಹರ್ಷಿಗಳು ಹೇಳಿದ್ರು ಎಲ್ಲ ವಿಚಾರ. ಹೇಗೆ ರುಕ್ಮಿಣೀ ದೇವಿ ಸೂತಿಕಾಗ್ರಹದಲ್ಲಿ ಇರುವಾಗಲೇ ಶಂಬರಾಸುರ ಅನ್ನತಕ್ಕಂಥ ರಾಕ್ಷಸ ಇವನ್ನ ಎತ್ಕೊಂಡು ಹೋದ ಒಂದು ಸಮುದ್ರದಲ್ಲಿ ಬಿಸಾಕ್ದ, ಅದನ್ನೊಂದು ಮೀನು ನುಂಗ್ತು.
ಆ ಮೀನು ದೊಡ್ಡ ಮೀನನ್ನು ಹಿಡಿದಂಥ ಬೆಸ್ತರು ಮತ್ತೆ ಶಂಬರಾಸುರನ ಮನೆಗೆ ತಂದು ಕೊಟ್ಟರು ಅದನ್ನು ಅರಮನೆಗೆ. ಆಗ ಅವನು ಅಡುಗೆ ಮಾಡಲಿಕ್ಕೆ ಅಂತ ಅದನ್ನು ಮಹಾನಸಕ್ಕೆ ಕಳಿಸಿದ. ಅಲ್ಲಿ ಕೊಯ್ದರೆ ಹೊಟ್ಟೆ ಒಳಗೆ ಒಂದು ಈ ಮಗು ಇತ್ತು. ಆ ಮಗುವನ್ನು ಅಲ್ಲೇ ಇದ್ದಂತಹ ರತಿದೇವಿ ಮಾಯಾವತಿ ಅನ್ನೋ ರೂಪಿನಿಂದ ಅಲ್ಲಿದ್ಲು. ಅವಳು ಸಾಕೋತೀನಿ ನಾನು ಅಂತ ಸಾಕೊಂಡ್ಲು. ಈಗ ಆ ರತಿ ಮನ್ಮಥರೇ ಇವರಿಬ್ಬರು ಇಲ್ಲಿ ಬಂದಿರತಕ್ಕಂಥದ್ದು ಅಂತ ಎಲ್ಲ ವಿಚಾರಗಳನ್ನು ವಿಶದವಾಗಿ ಎಲ್ಲರಿಗೂ ತಿಳಿಸಿದರು ದೇವರ್ಷಿಗಳಾದಂತಹ ನಾರದರು. చచ్చిన బాలుడు గ్రమ్మర వచ్చిన క్రియ వచ్చెన్ బెక్కు వర్షములకు నీ సచ్చరితు నేడు గంటిమి చచ్చర మున్నెట్టి తపము సేయింబడెనో అని అంతఃపుర కాంతలును దేవకీ వసుదేవ రామకృష్ణులను యథోచిత క్రమంబున నా దంపతుల దివ్యాంబరాభరణాలంకృతులు సత్కరించి సంతోషించిడి. రుక్మిణీదేవి నందనున్ కౌగిలించుకుని ಚಚ್ಚಿನ ಬಾಳುಡು ಗ್ರಮ್ಮರ ವಚ್ಚಿನ ಕ್ರಿಯೆ ವಚ್ಚೆ. ಅಯ್ಯೋ, ಸತ್ತೋಗಿದ್ದ ಮಗು ಬದುಕಿ ಬಂದೇನೋ ಅನ್ನೋ ರೀತಿಯಲ್ಲಿ ಮತ್ತೆ ಈ ಕುಮಾರನನ್ನು ನೋಡ್ತಾ ಇದ್ದೀವಿ. ಬೆಕ್ಕು ವರ್ಷ ಮೂಲಕು ಎಷ್ಟು ವರ್ಷಗಳಾಯಿತು. ಆಗ ಎಳೆಯ ಮಗುನ ಎತ್ಕೊಂಡು ಹೋಗಿದ್ದಿತ್ತು, ಯಾರು ಎತ್ಕೊಂಡು ಹೋಗಿದ್ದಿತ್ತು. ಇವತ್ತು ಈ ಮಗುವನ್ನು ನೋಡಿದ ಹಾಗಾಯಿತು. ಈ ರೀತಿಯಾಗಿ ನೋಡಲಿಕ್ಕೆ ನಾವೆಲ್ಲರೂ ಮತ್ತೆ ಸತ್ತವನು ಮತ್ತೆ ದೊರಕಿದ ಹಾಗೆ ಇಷ್ಟು ವರ್ಷಗಳ ನಂತರ ಮತ್ತೆ ನೋಡಲಿಕ್ಕೆ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ವು ಅಂತೂ ಅಂತಃಪುರದ ಎಲ್ಲರೂ ಕೂಡ, ಅಂತಃಪುರದ ಕಾಂತೆಯರು, ದೇವಕಿ ವಸುದೇವರು, ಬಲರಾಮ ಕೃಷ್ಣರು ಎಲ್ಲರೂ ಕೂಡ ಆನಂದಪಟ್ಟರು. ಮತ್ತು ಆ ಮಾಯಾ ಪ್ರದ್ಯುಮ್ನ ಇಬ್ಬರಿಗೂ ಕೂಡ ಅವರನ್ನು ದಿವ್ಯ ವಸ್ತ್ರಗಳಿಂದ ಆಭರಣಗಳಿಂದ ಅಲಂಕರಿಸಿದ್ರು. ರುಕ್ಮಿಣೀ ದೇವಿ ಆಗ ಬಂದು ತನ್ನ ಕುಮಾರನನ್ನು ನಂದನನ್ನು ಗೌಗಿಲಿಂಚುకుని ಆ ಮಗನನ್ನು ಆನಂದದಿಂದ ತಬ್ಬಿಕೊಂಡ್ಲು. ರುಕ್ಮಿಣೀ ದೇವಿ ತಾಯಿ ಅಂತಃಕರಣ ಎಷ್ಟು ವರ್ಷಗಳ ಮೇಲೆ ಮಗ ಸಿಕ್ಕಿದ್ದಾನೆ, ಅವನದೇನೂ ವಿಚಾರವೂ ತಿಳಿದೆ ಇಷ್ಟು ವರ್ಷಗಳ ಕಾಲ ಅದೇ ದುಃಖದಲ್ಲಿ ಇದ್ದಂತಹವಳಿಗೆ ಹಠಾತ್ತಾಗಿ ಈ ದಿವಸ ಇಂತಹ ಒಂದು ಸುಯೋಗ ದೊರಕಿದ್ದು ಅವಳನ್ನು ಅತ್ಯಂತ ಆನಂದ ಪರವಶಳನ್ನಾಗಿಸಿತ್ತು. ಬಂದು ತಾಯಿ ಮಗನನ್ನು ತಬ್ಬಿಕೊಂಡಳು. అన్నానాచనుంబాపి నిన్ను ధనుజుండంబోనిదిన్ వేచెన్ ఎన్నే వర్షముల ఎన్వాసిసుత నీ వేరీతి జీవించి ఏ సన్నాహంబున శత్రుం గెల్చితివో యాశ్చర్యంబు సంధిల్లెడిన్ నిన్నున్ గాంచితి నింత కాలమునకున్ నే ధన్యదంజందితిన్ అని కొడుకుంజూచి సంతోషించి కోడలి గుణంబులు కైవారంబు చేసి వినోదించుచుండెనంత ద్వారకానగరంబు ಪ್ರಜಲು ವಿನಿ ಹರ್ಷಿಂಚಿರಂದು. ತನ್ನ ಮಗನನ್ನ ತಬ್ಬಿಕೊಂಡು ತಾಯಿ ಹೇಳ್ತಾ ಇದ್ದಾಳೆ, ಅಣ್ಣ, ನನ್ನ ಸ್ತನ್ಯ ಕುಡಿತಾ ಇದ್ದಂತಹ ಮಗುವನ್ನ ಬಿಡಿಸಿ ನನ್ನ ಎತ್ಕೊಂಡು ಹೊಟ್ಟೋಗಿದ್ನಲ್ಲ ಆ ಧನುಜ, ಹಾಲು ಕುಡಿತಾ ಹಾಗೆ ಕಣ್ಣು ಮುಚ್ಕೊಂಡು ಒಂದು ಆನಂದದ ನಿದ್ದೆ ತೆಗಿತಾ ಇರ್ತವೆ ಶಿಶುಗಳು. ಅಂತಹ ಮಗುವನ್ನು ನಿನ್ನನ್ನು ಆ ದುಷ್ಟ ದಾನವ ಎತ್ಕೊಂಡು ಹೋಗಿ ಸಮುದ್ರದಲ್ಲಿ ಅಂಬೋನಿಧಿನ್ ವೈಚೆನ್ ಸಮುದ್ರದಲ್ಲಿ ಮುಳುಗಿಸ್ಬಿಟ್ಟಿದ್ದ. ಎನ್ನೇ ವರ್ಷಂಬುಲಯ್ಯೇ ಭಾಸಿಸುತ್ತ ನಿನ್ನನ್ನು ಈ ಘಟನೆ ನಡೆದು ಎಷ್ಟು ವರ್ಷಗಳಾಯ್ತಪ್ಪ, ಹೇಗೆ ಬೆಳೆದೆಯೋ, ಹೇಗೆ ಬದುಕಿದೆಯೋ, ನೀ ಬೇ ರೀತಿ ಜೀವಿಂಚಿ ಯಾವ ರೀತಿ ನೀನು ಅಲ್ಲಿ ಬೆಳೆದೆಯೋ ಗೊತ್ತಿಲ್ಲಪ್ಪ. ಹೇಗೆ ಆ ನೀರಿನಲ್ಲಿ ಬಿದ್ದಿದ್ದವನು ಏ ರೀತಿ ಬದುಕಿ ಬೆಳೆದೆಯೋ, ಏ ಸನ್ನಾಹಂಬುನ ಶತ್ರು ಗೆಲ್ಚಿತಿವೋ, ಯಾವ ಪರಾಕ್ರಮದಿಂದ ನೀನು ಆ ದಾನವನ ಸಂಹಾರ ಮಾಡಿದೆಯೋ, ಇದು ತುಂಬ ಆಶ್ಚರ್ಯಕರವಾಗಿದೆಯಪ್ಪ. ಆಶ್ಚರ್ಯಂಬು ಸಂದಿಲ್ಲಡನ್ ನಿನ್ನು ಗಾಚಿತಿ ನಿಂತ ಕಾಲಮುನಕೊನ್ನೇ ಧನ್ಯತಂಜೆಂದಿತೀನಿ. ಇಷ್ಟು ವರ್ಷಗಳಿಗೆ ನಿನ್ನನ್ನು ನೋಡುವ ಒಂದು ಸುಯೋಗ ನನಗೆ ದೊರಕುತ್ತಲ್ಲ, ನಾನು ಎಷ್ಟು ಧನ್ಯಳ ಆಗ್ಬಿಟ್ಟೆ ಇವತ್ತು ಅಂತ ಮಗನನ್ನು ಕಂಡ ಆನಂದದಿಂದ ರುಕ್ಮಿಣೀ ದೇವಿ ಹೇಳ್ತಾ ಇದ್ದಾಳೆ. ಹೇಳಿಬಿಟ್ಟು ಕೋಡಲಿ ಗುಣಂಬಲು ಕೈವಾರಂಬು ಸೇಸಿ, ಸೊಸೆ ರತಿದೇವಿಯಾಗಿದ್ದವಳು, ಅವಳ ಅಂದ ಚಂದ ರೂಪ ವರ್ಣನೆ ಸದ್ಗುಣಗಳು ಎಲ್ಲ, ಅವಳು ಈ ಮಗುವನ್ನು ಬೆಳೆಸಿ ದೊಡ್ಡದು ಮಾಡಿದ್ದಂತಹ ಒಳ್ಳೆತನ ಮುಂತಾದ ಎಲ್ಲ ಗುಣಗಳನ್ನು ಪ್ರಶಂಸೆ ಮಾಡ್ತಾ ಇದ್ದಾಳೆ.
ಅತ್ತೆ ಆದ ರುಕ್ಮಿಣಿ ದೇವಿ ಸೊಸೆಯನ್ನ ಅಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾಳೆ. ಇದನ್ನ ಕೇಳಿದ ಆ ದ್ವಾರಕಾ ನಗರದ ಪ್ರಜೆಗಳೆಲ್ಲರೂ ಕೂಡ ಅತಿ ಹರ್ಷಿಸಿದರು. ಎಲ್ಲರಿಗೂ ಆಶ್ಚರ್ಯವಾಯಿತು. సిరిపెనిమిటి పుత్ర కుడగు మరుగని హరింజూచినట్ల మాతలు దమలోంగరకుదురట పరకాంతలు మరుగని మోహాంధకారమగ్నులుగారే అని చెప్పేసుకుండిట్లనియే. ಸಿರಿಪೆನಿಮಿಟಿ ಪುತ್ರ ಕುಂಡಗು ಮರುಂಗನಿ, ಆ ರುಕ್ಮಿಣೀದೇವಿಯ ಹಿರಿಯ ಮಗನಾದಂತಹ ಈ ಪ್ರದ್ಯುಮ್ನನ್ನ ಕಂಡು ಹರಿಂಜೂಚಿನಟ್ಲೇ ಮಾತಲು ತಮಲೋ ಗರಗುದುರಟ ಅಂತ ಹೇಳ್ತಾರೆ. ಅಂದರೆ ಕೃಷ್ಣನ್ನ ಕಂಡಾಗ ಹೇಗೆ ತಾಯಿಯರಿಗೆ ಒಂದು ಆನಂದ ಉಂಟಾಗ್ತಿತ್ತು, ಅದೇ ರೀತಿ ಮನ್ಮಥನನ್ನ ಕಂಡು ಮಾತಲು ಅಂತ ಹೇಳ್ತಾರೆ. ಅಂದರೆ ಹಿರಿಯ ವಯಸ್ಸಿನ ತಾಯಿಯರು, ಸ್ತ್ರೀಯರು, ಮಕ್ಕಳಿರತಕ್ಕಂಥ ಸ್ತ್ರೀಯರು ಅವರೆಲ್ಲರೂ ಎಷ್ಟು ಅವರಿಗೆ ಕೃಷ್ಣನನ್ನ ಕಂಡಾಗ ಏನು ಆನಂದ ಆಗುತ್ತೋ ಅದೇ ಆನಂದ ಆಯಿತು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕೃಷ್ಣನನ್ನು ನೋಡಿದಾಗ ಆ ತಾಯಿಯರ ಮನಸ್ಸು ಹೇಗೆ ಕರಗಿತೋ ಅದೇ ರೀತಿ ಪ್ರದ್ಯುಮ್ನನ್ನ ನೋಡಿದಾಗ ಕೂಡ ಕರಗಿ ಹೋದ್ರು ಅವರು ಅಂತ ಹೇಳ್ತಾರೆ. ಇನ್ನ ಪರಕಾಂತೆಯರು ಮೋಹ ಪಡೋದ್ರಲ್ಲಿ ಏನು ಆಶ್ಚರ್ಯ ಇದೆ ಎಂದು ಸ್ಥೂಲವಾಗಿ ಕಾಣಿಸುತ್ತೆ. ಆದರೆ ಕೃಷ್ಣ ಯಾವತ್ತೂ ತಾಯಿಯರಾದ ರೋಹಿಣಿ ಯಶೋದೆಯರಿಗಾಗಲಿ ಬೇರೆ ಹಿರಿಯರಾದಂಥ ಗೋಪಿಕಾ ಸ್ತ್ರೀಯರಿಗಾಗಲಿ ಮೋಹತ್ವ ಉಂಟು ಮಾಡಲಿಲ್ಲ. ಮೋಹಕವನ್ನ ಅದರಿಂದ ಅಂಧಕಾರದಲ್ಲಿ ಮುಳುಗಿಸ್ಲಿಲ್ಲ. ಆ ತಾಯಿಯರಾದ ರೋಹಿಣಿ ಯಶೋದೆಯರಿಗೆ ಪುತ್ರವಾತ್ಸಲ್ಯವನ್ನ ಅಪರಿಮಿತವಾಗಿ ಯಥೇಚ್ಛವಾಗಿ ನೀಡಿದ, ಪುತ್ರ ಸೌಖ್ಯವನ್ನ ನೀಡಿದ. ಅದೇ ರೀತಿ ಇಲ್ಲಿ ಅವನ ಮಗನಾದ ಮನ್ಮಥ ಕೂಡ ರುಕ್ಮಿಣಿ ದೇವಿಗೆ ಮಿಕ್ಕ ಅಂತಃಪುರದ ಸ್ತ್ರೀಯರಿಗೆ ಕೂಡ ಪುತ್ರವಾತ್ಸಲ್ಯವನ್ನ ಹುಟ್ಟಿಸಿದ ಅಂತಲೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. అని చెప్పి శుకుండిట్లనియే ಅಂತ ಮುಂದೆ ಶ್ರೀಕೃಷ್ಣುడు ಲೋಕಾಪವಾದ ನಿವೃತ್ತಿ ಕೊరకు ಸ್ಯమంతకమణిందిచ్చుట ಅಂತ. సిరిపెనిమిటి పుత్రకుండగు మరుంగని హరింజూచినట్ల మాతలు తమలోంగరుగుదురట పరకాంతలు మరుంగని మోహాంధకారమగ్నులుగారే అని చెప్పೇಶುಕೊಂಡಿಟ್ಲನಿಯೇ. ಕೃಷ್ಣಕುಮಾರನಾದಂತಹ ಸಿರಿ ಅಂತಂದ್ರೆ ರುಕ್ಮಿಣೀ ದೇವಿಯ ಜ್ಯೇಷ್ಠ ಪುತ್ರನಾದಂಥ ಪ್ರದ್ಯುಮ್ನನ್ನ ಕಂಡು ವಯಸ್ಸಿನಲ್ಲಿ ಹಿರಿಯರಾದಂತಹ ಮಾತೃಮೂರ್ತಿಗಳಾದಂತಹವರು ಕೂಡ ಶ್ರೀಕೃಷ್ಣನನ್ನ ನೋಡಿದ್ರೆ ಹೇಗೆ ಪರವಶರಾಗ್ತಾ ಇದ್ರು ಅದೇ ರೀತಿಯಾಗಿ ಪರವಶು ಲಘು ದುರಟ ಅಂತ ಹೇಳ್ತಾರೆ. ಅಂದ್ರೆ ಹರಿಯನ್ನ ಕಂಡ್ರೆ ಎಷ್ಟು ಪರವಶರಾಗ್ತಾ ಇದ್ರು ಮೋಹ ಪರವಶರು, ಅದೇ ರೀತಿ ಈ ಪ್ರದ್ಯುಮ್ನ ನೋಡಿ ಕೂಡ ಆದ್ರು ಅಂತ ಬರುತ್ತೆ. ಇನ್ನು ವಯಸ್ಸಿನಲ್ಲಿರ್ತಕ್ಕಂಥ ಸ್ತ್ರೀಯರು ಈ ಮಾರನಿಗೆ ಮೋಹ ಪಡುವುದರಲ್ಲಿ ಆಶ್ಚರ್ಯವೇನು ಅನ್ನತಕ್ಕಂಥ ಅರ್ಥ ಇಲ್ಲಿ ಕೊಡುತ್ತೆ. ಈ ಪದ್ಯದಲ್ಲಿ ಮಾತಲು ತಮಲೋ ಕರಗುದುರಟ ಎಂದೇ ಹೇಳಿದ್ದಾರೆ. ಪ್ರದ್ಯುಮ್ನನ ತಲ್ಲುಲು ಅಂತಂತಂದ್ರೆ ತಾಯಿಯರು ಅಂತಂದ್ರೆ ಕೃಷ್ಣನ ಹೆಂಡತಿಯರು. ಕೃಷ್ಣನನ್ನ ನೋಡಿದಾಗ ಅವ್ರ ಮನಸ್ಸು ಹೇಗೆ ಕರಗುತ್ತೋ ಅದೇ ರೀತಿ ಪ್ರದ್ಯುಮ್ನನ್ನ ನೋಡಿ ಕೂಡ ಕರಗಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ, ಇನ್ನ ಪರಕಾಂತೆಯರು ಮೋಹ ಪಡೋದ್ರಲ್ಲಿ ಆಶ್ಚರ್ಯ ಏನಿದೆ ಅನ್ನೋದು ಸ್ಥೂಲವಾಗಿ ಕಂಡು ಬರತಕ್ಕಂಥ ಅರ್ಥ. ಸಂಸ್ಕೃತ ಭಾಗವತದಲ್ಲಿ ಕೂಡ ಇದೇ ರೀತಿ ಸ್ಥೂಲ ದೃಷ್ಟಿಗೆ ಇದೇ ರೀತಿ ಕಾಣುವ ರೀತಿಯಾದಂತಹ ಶ್ಲೋಕವೇ ಇದೆ. ಎಂಬೈ ಮುಹು ಪಿತೃ ಸ್ವರೂಪ ನಿಜೇಶ ಭಾವಾಹ ತನ್ಮಾತರೋ ಯದಭಜನ್ ಊಢಭಾವಾಹ ಚಿತ್ರಂ ನ ತತ್ಕಲು ರಮಾಸ್ಪದ ಬಿಂಬೆ ಕಾಮೆ ಸ್ಮರೆ ಅಕ್ಷಿ ವಿಷಯೇ ಕಿಮುತ ಅನ್ಯನಾರ್ಯ ಅಂತ ಅದೇ ರೀತಿಯಾಗಿ ಹೇಳಿದ್ದಾರೆ. ಅಂದ್ರೆ ಕೃಷ್ಣನ ಸ್ತ್ರೀಯರು ಶ್ರೀಕೃಷ್ಣನಿಗೆ ಸಮಾನಾದ ಪ್ರದ್ಯುಮ್ನನ್ನು ಕಂಡು ಕೃಷ್ಣ ಅಂತಲೇ ತಿಳ್ಕೊಂಡು ಮೋಹಗೊಳ್ತಾ ಇದ್ರು ಅಂತ. ಸಾಕ್ಷಾತ್ ಮನ್ಮಥನನ್ನ ನೋಡಿದಾಗ ಸ್ತ್ರೀಯರು ಮೋಹಿತರಾದ್ರು ಅನ್ನುವುದು ಆಶ್ಚರ್ಯ ಏನಲ್ಲ ಅಂತಲೇ ಹೇಳಿದ್ದಾರೆ. ಆದರೆ ಇದಕ್ಕೆ ಭಾಗವತ ರಹಸ್ಯ ಪ್ರಕಾಶಮು
ಅಂತ ಮಾಸ್ಟರ್ ಈಕೆ ಅನ್ನತಕ್ಕಂತಹ ಮಹಾನುಭಾವರು ಕೊಟ್ಟಿರತಕ್ಕಂತಹ ಗೂಢಾರ್ಥದಲ್ಲಿ ಅವರೇನು ಹೇಳ್ತಾರೆ ಅಂದರೆ, ಮಾತಲು ತಮಲೋ ಕರಗುದುರಟ ಅಂತ ಇದೆ ನಿಜ, ಆದರೆ ಕೃಷ್ಣ ಯಾವತ್ತೂ ಕೂಡ ತಾಯಿ ಸಮಾನರಾದಂಥ ಮಾತೃಮೂರ್ತಿಗಳಾದಂಥ ರೋಹಿಣಿ ಯಶೋದೆಯರಿಗೆ ಮೋಹಕತ್ವವನ್ನು ಹುಟ್ಟಿಸ್ಲಿಲ್ಲ. ತಾಯಿಯ ವರಸೆಯಲ್ಲಿದ್ದಂತಹ ಅವರಲ್ಲಿ ಯಾವತ್ತೂ ಕಾಮಭಾವನೆ ಕಲಿಗಿಸ್ತಕ್ಕಂತಹ ಒಂದು ಕೃತಿ ಕಾರ್ಯ ಅವತಾರ ಪುರುಷನಾದ ದೈವನಾದ ಶ್ರೀಕೃಷ್ಣ ಯಾವತ್ತೂ ಮಾಡಲ್ಲ. ಅವನ ಮಗನಾದ ಮನ್ಮಥ ಕೂಡ ಮಾತೃಮೂರ್ತಿಗಳಲ್ಲಿ ಕೂಡ ಕಾಮಭಾವವನ್ನು ಉದ್ದೇಪಿಸ್ತಕ್ಕಂತಹ ಅನೌಚಿತ್ಯಕ್ಕೆ ಅವನು ಕೂಡ ಪ್ರಯತ್ನ ಮಾಡೋದಿಲ್ಲ ಅನ್ನತಕ್ಕಂಥ ಒಂದು ವಿವರಣೆ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಪ್ರದ್ಯುಮ್ನನಿಗೆ ತಾಯಿ ರುಕ್ಮಿಣಿ ಒಬ್ಬಳೆ ಈ ಸಂದರ್ಭ ನಡೆದಾಗ. ಯಾಕೆಂದರೆ ಕೃಷ್ಣ ಇದಾದ ನಂತರನೇ ಸತ್ಯಭಾಮೆನಾಗಲಿ ಜಾಂಬವತಿ ಪರಿಣಯ ಆಗಲಿ ಸತ್ಯಭಾಮ ಪರಿಣಯ ಎಲ್ಲ ಇನ್ನು ಮುಂದೆ ಈ ಘಟನೆ ಆದ ನಂತರವೇ ನಡೀತಕ್ಕಂಥದ್ದು. ಆದ್ದರಿಂದ ಈ ಪದ್ಯದಲ್ಲಿರ್ತಕ್ಕಂಥದ್ದು ಮಾತಲು ಅನ್ನತಕ್ಕಂತಹ ಪದಕ್ಕೆ ಬೇರೆ ಮಕ್ಕಳ ತಾಯಿಯರಿಗೂ ಕೂಡ ಇವನು ಮಾತೃಭಾವನೆಯೇ ಉಂಟು ಮಾಡ್ತಾ ಇದ್ದ, ಪುತ್ರ ಸೌಖ್ಯವನ್ನೇ ನೀಡ್ತಾ ಇದ್ದ ಪ್ರದ್ಯುಮ್ನ ಅನ್ನೋ ರೀತಿಯಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಕೆ ಸರ್ ಮಾಸ್ಟರ್ ಕೂಡ ಅದೇ ರೀತಿಯಾದಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನಮಗೂ ಕೂಡ ಹಾಗೆ ಅನಿಸುತ್ತೆ. ತಾಯಿ ಸಮಾನರಾದವರಿಗೆ ಅವನು ಮೋಹ ಹುಟ್ಟಿಸ್ಲಿಲ್ಲ, ಅವರಿಗೆ ಪುತ್ರವಾತ್ಸಲ್ಯವನ್ನೇ ಹುಟ್ಟಿಸಿದ. ರೋಹಿಣಿ ಯಶೋದೆ ಎಲ್ಲರಿಗೂ ಕೂಡ ಪುತ್ರವಾತ್ಸಲ್ಯವನ್ನೇ ಹುಟ್ಟಿಸ್ದ. ಅದೇ ರೀತಿ ಅವನ ಮಗನಾದ ಪ್ರದ್ಯುಮ್ನ ಕೂಡ ರುಕ್ಮಿಣಿ ದೇವಿಗೆ ಸಮಾನರಾದಂಥ ಮಾತೃಮೂರ್ತಿಗಳಿಗೆ ಅಂದರೆ ಬೇರೆಯವರ ತಾಯಿಯರಿಂದ್ರಿಗೂ ಕೂಡ ಪುತ್ರವಾತ್ಸಲ್ಯವನ್ನೇ ಹುಟ್ಟಿಸಿದ ಅನ್ನೋದ ರೀತಿಯಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಣಿಚಪ್ಪಿ ಶುಕುಂಡಿಟ್ಲಣಿಯೇ ಅನ್ನುವಲ್ಲಿಗೆ ಇಲ್ಲಿಗೆ ಈ ಅಧ್ಯಾಯ ಸಂಪನ್ನವಾಗುತ್ತೆ. ಇನ್ನು ಮುಂದಿನ ಅಧ್ಯಾಯ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ವಸ್ತಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.